ಕೆಲ ಬಸವ ತತ್ವ ಅನುಯಾಯಿಗಳು ತಾಲಿಬಾನಿಗಳು ಎಂದಿದ್ದ ಕನ್ನೇರಿ ಶ್ರೀ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರು ಆಕ್ರೋಶ ಹೊರಹಾಕಿದ್ದಾರೆ. ಕನ್ನೇರಿ ಶ್ರೀಗೆ ಹುಚ್ಚು ಹಿಡಿದಿದೆ, ಕನ್ನೇರಿ ಶ್ರೀ ಏನಾದ್ರೂ ಆಕಾಶದಿಂದ ಉದುರಿ ಬಂದಿದ್ದಾನ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ನೀನ್ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ಯಾ, ಬೇರೆ ರಾಷ್ಟ್ರ ಕಟ್ಕೊಂಡು ಸನಾತನ ಧರ್ಮ ಮಾಡ್ಕೊಳ್ಳಿ, ಕಾವಿ ಹಾಕಿ ಬಾಯಿಗೆ ಬಂದಂತೆ ಮಾತಾಡಬೇಡಿ ಅಂತ ಕಿಡಿಕಾರಿದ್ರು. ನೋಡ್ರಿ, ಅವ್ರಿಗೆ ಹುಚ್ಚಿಡೋದು ಕನ್ನೇರಿ ಸ್ವಾಮಿಗಳು ಮದ ಏರೈತಂತಾರಲ್ಲ, ನಾನೇ ಶ್ರೇಷ್ಠ, ನಾನೇ ದೇವರು ಅನ್ನೋರಿಗೆ ಏನು ಹೇಳ್ತೀರಿ? ಯಾರಾದ್ರೂ ಆಕಾಶದಿಂದ ಉದುರಿ ಬಂದಾರ? ಕನ್ನೇರಿ ಶ್ರೀ ಏನಾರ ಆಕಾಶದಿಂದ ಉದುರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟ್ಯಾನ, ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ್ಯಾನ. ಏನು ಇವ್ರು ಸ್ವಾಮಿಗಳು ಅವರು ಏನು ತಾಯಿ ಮೇಲೆ ಆಕಾಶದಿಂದ ಇಳಿದು ಬಂದಾರ? ಇಲ್ಲಲ್ಲ, ಯಾರು ದೇವ ಮಾನತವ ಮಾನವ ಅಂತ ಯಾರಾದರೂ ಐತಾನೆ ಇಲ್ಲ ಈ ಜಗತ್ತಿನಾಗ? ಇಲ್ಲಿವರೆಗೆ ಅದಾರನ್ನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಮುಂದಾಗ? ಇವನೇನು ನಾನೇ ಶ್ರೇಷ್ಠ ಅಂತ? ಉಡುಪಿ ಜಿಲ್ಲೆಯ ಹಲವೆಡೆ ನಿನ್ನೆ ಸಂಜೆ ಭಾರೀ ಮಳೆಯಾಗಿದೆ. ಗುಡುಗು ಸಿಡಿಲು ಸಹಿತ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಂಜೆ ಸುರಿದ ಮಳೆಯಿಂದ ಹಲವು ಅವಾಂತರಗಳಾಗಿದ್ದು, ಕಾರ್ಕಳದಲ್ಲಿ ಚಲಿಸ್ತಾ ಇದ್ದ ಆಟೋ ಮೇಲೆ ಮರವೊಂದು ಉರುಳಿ ಬಿದ್ದಿದೆ. ಈ ವೇಳೆ ರಿಕ್ಷಾದಲ್ಲಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಕಾರ್ಕಳ ತಾಲೂಕಿನ ತೆಳ್ಳಾರು ರಸ್ತೆ ಬಳಿ ಈ ದುರ್ಘಟನೆ ಸಂಭವಿಸಿದ್ದು, ಘಟನೆಯಲ್ಲಿ ಆಟೋ ಜಖಂಗೊಂಡಿದೆ. ಶಾಲೆಯ ರೋಡ್ ಸರಿಯಿಲ್ಲ, ರಿಪೇರಿ ಮಾಡಿಸಿ ಅಂತ ಪುಟಾಣಿ ವಿದ್ಯಾರ್ಥಿಯಿಂದ ಆಯುಕ್ತರಿಗೆ ದೂರು ನೀಡಲಾಗಿದೆ. ಉಡುಪಿ ನಗರದ ಬಹುತೇಕ ರಸ್ತೆಗಳು ಹಾಳಾಗಿದ್ದು, ರಸ್ತೆಗಳಲ್ಲಿ ಸಂಚಾರ ಮಾಡೋದಕ್ಕಾಗ್ತಾ ಇಲ್ಲ. ಡಿಸೆಂಬರ್ ತಿಂಗಳಲ್ಲೂ ಮಳೆ ಸುರಿತಾ ಇದ್ದು, ರಸ್ತೆ ರಿಪೇರಿಗೆ ಅಡ್ಡಿಯಾಗಿದೆ. ಹೀಗಾಗಿ ಉಡುಪಿಯ ಮುಕುಂದ ಕೃಪಾ ಶಾಲೆಯ ಪುಟಾಣಿ ವಿದ್ಯಾರ್ಥಿ ನಗರಸಭೆ ಆಯುಕ್ತರಿಗೆ ದೂರು ನೀಡಿದ್ದಾನೆ. ನಮ್ಮ ಶಾಲೆಯ ರಸ್ತೆ ಸರಿಯಿಲ್ಲ, ಸರಿಪಡಿಸಿ ಅಂತ ಪುಟಾಣಿ ವಿದ್ಯಾರ್ಥಿ ತನ್ಮಯ್ ಕಾಮತ್ ಮನವಿ ಮಾಡಿದ್ದಾನೆ. ಬಾಲಕನ ಮಾತನ್ನ ಆಲಿಸಿದ ಆಯುಕ್ತರು ಶೀಘ್ರದಲ್ಲೇ ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಚಿಕನ್ ತಿನ್ನುವ ಆಸೆಗೆ ಆನ್ಲೈನ್ನಲ್ಲಿ ಕೆಎಫ್ಸಿ ಚಿಕನ್ ಆರ್ಡರ್ ಮಾಡಿದ್ದ ಗ್ರಾಹಕ ಕಂಗಾಲಾಗಿದ್ದಾರೆ. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದ ಕೆಎಫ್ಸಿ ಚಿಕನ್ನಲ್ಲಿ ಹುಳು ಪತ್ತೆಯಾಗಿದೆ. ತಿನ್ಬೇಕು ಅಂತ ಆಸೆಯಿಂದ ತರಿಸಿದ್ದ ಊಟದಲ್ಲಿ ಹುಳು ಪತ್ತೆಯಾಗಿದ್ರಿಂದ ಗ್ರಾಹಕ ಕಂಗಾಲಾಗಿದ್ದಾನೆ. ಇನ್ನು ಈ ಬಗ್ಗೆ ಆರ್ಡರ್ ಮಾಡಿದ್ದವರು ಅಂಗಡಿ ಬಳಿ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಈ ವೇಳೆ ಕೆಎಫ್ಸಿ ಸಿಬ್ಬಂದಿ ಉಡಾಫೆ ಉತ್ತರ ನೀಡಿದ್ದಾರೆ. ಹೀಗಾಗಿ ಹೆಬ್ಬಾಳ, ಕೆಂಪಾಪುರ, ಯೋಗೇಶ್ ನಗರದ ಕೆಎಫ್ಸಿ ಬ್ರಾಂಚ್ನಲ್ಲಿ ಘಟನೆ ನಡೆದಿದ್ದು, ಗ್ರಾಹಕ ಘಟನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.